ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಟ ಚೇತನ್ ಅವರ ಒಂದು ಹೇಳಿಕೆ ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಇದಕ್ಕೆ ಟಕ್ಕರ್ ಕೊಟ್ಟಂತಹ ನಿಖಿಲ್ ಕುಮಾರಸ್ವಾಮಿ ನಟ ಚೇತನ್ ಅಹಿಂಸಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಹಿರಿಯ ನಟರ ಬಗ್ಗೆ ಮಾತಾಡುವ ಹಕ್ಕು ಚೇತನ್ ಅಹಿಂಸಾ ಅವರಿಗೆ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದು, ಇದೀಗ ನಿಖಿಲ್ ಕುಮಾರಸ್ವಾಮಿಯ ಈ ಒಂದು ಹೇಳಿಕೆಗೆ ಕೌಂಟರ್ ಕೊಟ್ಟಿರುವಂತಹ ಚೇತನ್ ಅಹಿಂಸಾ ಅಪ್ಪನ ರಾಜಕೀಯ ಮತ್ತು ಹಣಬಲದಿಂದ ಮೂರು ಸಲ ಟಿಕೆಟ್ ಪಡೆದು 3 ಸಲವೂ ಕೂಡ ಜನರಿಂದ ರಿಜೆಕ್ಟ್ ಆಗಿ ಎಲೆಕ್ಷನ್ ಅಲ್ಲಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಈ ಬಗ್ಗೆ ಮಾತಾಡುವ ಹಕ್ಕಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾನು ಯಾವತ್ತೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಬದುಕಿದ್ದರೂ ಸಹ ಈ ಒಂದು 2.5 ಎಕರೆ ಜಾಗವನ್ನ ಬಡವರಿಗೆ ನೀಡಿ ಅಂತ ಖಂಡಿತವಾಗಿಯೂ ಹೇಳ್ತಿದ್ರು. ಅಷ್ಟು ಒಳ್ಳೆಯ ಮನಸ್ಸು ಡಾಕ್ಟರ್ ರಾಜ್ಕುಮಾರ್ ಅವರು ಹೊಂದಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾಗ ಸರ್ಕಾರ ಕೊಟ್ಟಂತಹ ಎಷ್ಟೋ ಜಮೀನನ್ನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ರಿಜೆಕ್ಟ್ ಮಾಡಿದ್ದರು. ಈ ಒಂದು ಹೇಳಿಕೆಯನ್ನ ಪಬ್ಲಿಸಿಟಿ ಮತ್ತು ರಾಜಕೀಯಕ್ಕೆ ಕೆಲವರು ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಒಬ್ಬರಾಗಿದ್ದು, ರಾಜ್ಕುಮಾರ್ ಅವರ ವಿಷಯವನ್ನ ಕೂಡ ತಮ್ಮ ಒಂದು ರಾಜಕೀಯ ಬೇಳೆಯನ್ನ ಬೇಯಿಸೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಚೇತನ್ ಅಹಿಂಸಾ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ನಿಮ್ಗೆ ಇದ್ರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.